ಓ ನಮ್ಮ ಲೇಔಟ್ ಬಿಡಿ ಅಪ್ರೂವ್ಡು, ಬಿ ಎಮ್ ಆರ್ ಡಿ ಅಪ್ರೂವ್ಡು, ರೇರಾ ಅಪ್ರೂವ್ಡು, ಬೈಯಪ್ಪ ಅಪ್ರೂವ್ಡು, ನೀವು ಕಣ್ಣು ಮುಚ್ಕೊಂಡು ಸೈಟ್ ತೊಗೊಬೋದು. ಓಕೆ, ಫಸ್ಟ್ ಆಫ್ ಆಲ್ ಈ ಬಿ ಡಿ ಎ, ಬಿ ಎಮ್ ಆರ್ ಡಿ ಎ, ರೇರಾ, ಬೈಯಪ್ಪ, ಬಿ ಎಮ್ ಐ ಸಿ ಎ, ಡಿ ಟಿ ಸಿ ಪಿ ಏನಿದು, ಏನಕ್ಕೆ ಬೇಕು ಈ ಬೋರ್ಡ್ಗಳು, ಏನಕ್ಕೆ ಲೇಔಟ್ ಪ್ಲಾನ್ಗಳು ಅಪ್ರೂವಲ್ ಕೊಡ್ತಾರೆ ಇವರು, ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಾ, ಇದ್ರ ಬಗ್ಗೆ ಡಿಫ್ರೆನ್ಸಸ್ ತಿಳ್ಕೊಬೇಕಾ, ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ, ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ವೆಲ್ಕಮ್ ಟು ಜ್ಞಾನಿ ಲಾ ಸೀರೀಸ್. ಮೊದಲನೇದಾಗಿ ಬಿ ಡಿ ಎ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಅದಾದ್ಮೇಲೆ ಜನ ಬಂದು ನೆಲೆಸೋಕೆ ಶುರು ಮಾಡಿದ್ರು. ಹೆಂಗಂದ್ರಂಗೆ ಲೇಔಟ್ ಫಾರ್ಮ್ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಶುರು ಮಾಡಿದ್ರು. ಓಕೆ, ಇದ್ರ ಕೆಲಸ ಏನಪ್ಪ ಅಂತ ನೋಡೋದಾದ್ರೆ ಪ್ಲ್ಯಾನ್ ಮಾಡೋದು, ಒಂದು ಲೇಔಟ್ನ ಪ್ಲ್ಯಾನ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಜನಗಳಿಗೆ ಕೊಡೋದು, ಆಮೇಲೆ ಅದನ್ನು ಮೇಂಟೈನು ಇವರೇ ಮಾಡ್ತಿದ್ರು. ನಮಗೆ ಕ್ರಿಯೇಟ್ ಮಾಡಿ ಮೇಂಟೈನ್ ಮಾಡೋದು ತುಂಬ ಓವರ್ಲೋಡ್ ಆಗುತ್ತೆ ವರ್ಕು ಅಂದ್ಬಿಟ್ಟು BBMP ಅಂತ ಕ್ರಿಯೇಟ್ ಮಾಡೋದು. ಇವಾಗ ಬಿ ಡಿ ಎ ಕೆಲಸ ಏನು, ಪ್ಲ್ಯಾನ್ ಮಾಡಿ ಕ್ರಿಯೇಟ್ ಮಾಡಿ BBMPಗೆ ಹ್ಯಾಂಡ್ ಓವರ್ ಮಾಡ್ತಾರೆ, BBMP ಅದನ್ನು ಮೇಂಟೈನ್ ಮಾಡುತ್ತೆ. ಓಕೆ, ಬಿ ಡಿ ಎ ಯಾವಾಗ ಶುರು ಆಯಿತು? 1976 ಶುರು ಆಯಿತು. ಜನ ಬಿ ಡಿ ಎನಲ್ಲಿ ನೆಲೆಸೋಕೆ ಶುರು ಮಾಡಿದ್ರು ಮೆತ್ತಗೆ. ಆಮೇಲೆ ಬೆಂಗಳೂರು ಸುತ್ತಮುತ್ತಲ ಲೇಔಟ್ ಬರೋಕ್ಕೂ ಶುರು ಆಗುತ್ತೆ. ಓಕೆ, ಬೆಂಗಳೂರು ಸುತ್ತಮುತ್ತಲ ಲೇಔಟ್ ಬರ್ತಿದೆ, ಇದಕ್ಕೊಂದು ಲೇಔಟ್ ಪ್ಲಾನಿಂಗ್ ಅಥಾರಿಟಿ ಅನ್ನೋದು ಬೇಕು, ಒಂದು ರೂಲ್ಸ್ ರೆಗ್ಯುಲೇಷನ್ ಸೆಟ್ ಮಾಡೋರು ಬೇಕು ಅಂದ್ಬಿಟ್ಟು ಬೆಂಗಳೂರು ಮೆಟ್ರೋಪಾಲ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕ್ರಿಯೇಟ್ ಮಾಡೋದು. ಅದನ್ನೇ BMRDA ಅಪ್ರೂವ್ಡ್. ಬೆಂಗಳೂರು ಸುತ್ತಮುತ್ತಲ ಎಲ್ಲಾದರೂ ಲೇಔಟ್ ಫಾರ್ಮ್ ಆಗಿದ್ರೆ ಅದಕ್ಕೆ BMRDA ಅಪ್ರೂವ್ಡ್, BMRDA ಅಪ್ರೂವ್ಡ್ ಅಂತ ಹೇಳ್ತಾ ಇರ್ತಾರೆ. ಓಕೆ, BMRDA ಅಪ್ರೂವ್ಡ್ ಅಂದ ತಕ್ಷಣ BMRDA ಸರ್ಟಿಫಿಕೇಟ್ ಕೊಡುತ್ತಾ ನಮಗೆ ಅಪ್ರೂವ್ ಮಾಡಿರೋದು ಅಂತ ನೋಡೋದಾದ್ರೆ, BMRDA ಜಸ್ಟ್ ರೂಲ್ಸ್ನ ಸೆಟ್ ಮಾಡುತ್ತೆ. ಆ ರೂಲ್ಸ್ನ ಫಾಲೋ ಮಾಡೋಕ್ಕೆ ಸುಮಾರು ಲೇಔಟ್ ಪ್ಲಾನಿಂಗ್ ಅಥಾರಿಟಿನ ಕ್ರಿಯೇಟ್ ಮಾಡಿದ್ರು. ಅದರಲ್ಲಿ ನೆಲಮಂಗಲ ಲೇಔಟ್ ಪ್ಲಾನಿಂಗ್ ಅಥಾರಿಟಿ, ಮಾಗಡಿ ಲೇಔಟ್ ಪ್ಲಾನಿಂಗ್ ಅಥಾರಿಟಿ, ರಾಮನಗರ ಲೇಔಟ್ ಪ್ಲಾನಿಂಗ್ ಅಥಾರಿಟಿ, ಕನಕಪುರ ಲೇಔಟ್ ಪ್ಲಾನಿಂಗ್ ಅಥಾರಿಟಿ, ಆನೇಕಲ್ಲು, ಹೊಸಕೋಟೆ, ದೇವನಹಳ್ಳಿ, ಈ ಥರ ಸುಮಾರು ಲೇಔಟ್ ಪ್ಲಾನಿಂಗ್ ಅಥಾರಿಟಿಗಳು ಕ್ರಿಯೇಟ್ ಆದವು. ನಾವು ಒಂದು ಸೈಟ್ ತೊಗೊಬೇಕಾದ್ರೆ ನೋಡಬೇಕು ಎಲ್ಲಿ ಯಾವ ರೀಜನಲ್ಲಿ ನಮ್ಮ ಸೈಟ್ ಲೇಔಟ್ ಫಾರ್ಮ್ ಆಗಿದೆ ಅಂತ ನೋಡಿ ಆ ಲೇಔಟ್ ಪ್ಲಾನಿಂಗ್ ಅಥಾರಿಟಿಯಿಂದ ನಾವು ಅಪ್ರೂವಲ್ನ ತೊಗೊಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಬೈಯಪ್ಪ. ಓಕೆ, ದೇವನಹಳ್ಳಿ ಪ್ಲಾನಿಂಗ್ ಅಥಾರಿಟಿ ಬಂತು, ದೇವನಹಳ್ಳಿನಲ್ಲೆಲ್ಲ ಲೇಔಟ್ ಫಾರ್ಮ್ ಬಂದು ಆವಾಗ ಏರ್ಪೋರ್ಟ್ ಸ್ಯಾಂಕ್ಷನ್ ಆಯ್ತು, ಅಲ್ಲಿ ಏರ್ಪೋರ್ಟ್ ಕ್ರಿಯೇಟ್ ಆಯಿತು. ಓಕೆ, ಏರ್ಪೋರ್ಟ್ ಸುತ್ತಮುತ್ತಲ ನಾವು ಲ್ಯಾಂಡ್ನ ಡೆವಲಪ್ ಮಾಡಬೇಕಂದ್ರೆ ಒಂದು ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಸರ್ಟಿಫೈ ಮಾಡ್ಕೊಬೇಕು. ಆ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಹೆಸರೇ ಬೈಯಪ್ಪ ಅಂತ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ. ನಾವು ಆ ಏರ್ಪೋರ್ಟ್ ಆಚೆಗೆ ಏನಾದ್ರು ತೊಗೊಬೇಕಾದ್ರೆ ದೇವನಹಳ್ಳಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೋಬೇಕು. ಆ ಏರ್ಪೋರ್ಟ್ ಸುತ್ತಮುತ್ತಲೇ ತೊಗೊಬೇಕು ಅಂದರೆ ಇದರಿಂದ ತೊಗೊಬೇಕು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಫಾರ್ಮ್ ಆಯಿತು ಅಂದರೆ ಅದು BMI CAPA. ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಒಂದು ನೈಸ್ ರೋಡ್ ಕ್ರಿಯೇಟ್ ಆಗಿದೆ. ನೈಸ್ ರೋಡ್ ಅಕ್ಕಪಕ್ಕ ಯಾವುದೇ ಲೇಔಟ್ ಫಾರ್ಮ್ ಮಾಡಿದ್ರು ನಾವು ಈ BMI CAPA ಇಂದ ಅಪ್ರೂವಲ್ ತೊಗೊಬೇಕಾಗ್ತದೆ. ನೆಕ್ಸ್ಟು DTCP. ಓಕೆ, ಬೆಂಗಳೂರು ಸುತ್ತಮುತ್ತಲ ಮುಗೀತಪ್ಪ, ಬೆಂಗಳೂರು ಸುತ್ತಮುತ್ತಲಕ್ಕಿಂತ ಎಲ್ಲಾದರೂ ಲೇಔಟ್ ಫಾರ್ಮ್ ಮಾಡ್ತೀನಿ ಅಂದರೆ ಯಾರಿಂದನಾದರೂ ಅಪ್ರೂವಲ್ ತೊಗೊಬೇಕಂದ್ರೆ ಡೈರೆಕ್ಟ್ರೇಟ್ ಆಫ್ ಟೌನ್ ಪ್ಲಾನಿಂಗ್, ಕಂಟ್ರಿ ಪ್ಲಾನಿಂಗ್ ಅಂತ ಇದೆ, ಅದು DTCP ಅಂತ ಕರೀತಾರೆ. ಇದರಿಂದ ನೀವು ಅಪ್ರೂವಲ್ ತೊಗೊಬೇಕಾಗ್ತದೆ, ಅದು ಮಾತ್ರ ಲೇಔಟ್ ವ್ಯಾಲಿಡ್ ಆಗುತ್ತೆ. ಈ ಅಪ್ರೂವಲ್ ತೊಗೊಳೋದ್ರಿಂದ ಏನಪ್ಪ ನನ್ನ ಉಪಯೋಗ ಅಂದರೆ ರೂಲ್ಸ್ ಪ್ರಕಾರ ಈ ಲೇಔಟ್ ಫಾರ್ಮ್ ಆಗಿರುತ್ತೆ, ಪ್ಲಸ್ ಸರ್ಕಾರಕ್ಕೆ ಈ ಲೇಔಟ್ ಫಾರ್ಮ್ ಆಗಿರುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ದಟ್ ಈ ಲೇಔಟ್ ಬಿಟ್ಟು ಬೇರೆ ಅಕ್ಕಪಕ್ಕ ಅವ್ರ ಪ್ಲಾನಿಂಗ್ ಆ್ಯಕ್ಟಿವಿಟೀಸ್ನ ಅವರು ಪ್ಲ್ಯಾನ್ ಮಾಡ್ತಾರೆ. ಸೊ ದಟ್ ನಾಳೆ ಯಾವುದೋ ರೋಡ್ ಆಯ್ತಪ್ಪ ಸಡನ್ನಾಗಿ, ಅಲ್ಲೊಂದು ಏನೋ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಬಂತಪ್ಪ, ನಮ್ಮ ಮನೆ ಹೋಯ್ತಪ್ಪ, ನಮ್ಮ ಲೇಔಟ್ ಹೋಯ್ತಪ್ಪ ಅಂತ ಟೆನ್ಷನ್ ಇರಲ್ಲ. ಓಕೆ, ನೆಕ್ಸ್ಟ್ ರೇರಾ ಅಪ್ರೂವ್ಡ್ ಅಂತ ಹೇಳ್ತಾರೆ. ಈ ರೇರಾ ಅನ್ನೋದು ರೂಲ್ಸ್ ಸೆಟ್ ಮಾಡ್ತದೆ ಲೇಔಟ್ ಪ್ಲಾನಿಂಗ್ ಅಥಾರಿಟಿನ? ಇಲ್ಲ, ರೇರಾ ಅನ್ನೋದು ಫುಲ್ ಇಂಡಿಯಾಗೆ ಒಂದೇ ರೇರಾ ಅಂತ ಒಂದು ಸಂಸ್ಥೆ ಕ್ರಿಯೇಟ್ ಮಾಡ್ತಾರೆ. ಅದೇ ಅವಾಗ 2016. ಓಕೆ, ಈ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್, ಈ ಒಂದು ರೇರಾ ಏನಕ್ಕೆ ಕ್ರಿಯೇಟ್ ಮಾಡಿದ್ರು ಅಂದರೆ ಈ ಲೇಔಟ್ ಫಾರ್ಮ್ ಮಾಡೋದಲ್ಲಾಗಲಿ ಮಾರೋದಲ್ಲಾಗಲಿ ತುಂಬ ಫ್ರಾಡ್ಗಳು ಆಗ್ತಾ ಇತ್ತು. ಇದ್ರ ಬಗ್ಗೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಕಂಪ್ಲೇಂಟ್ ಹೋಗಿತ್ತು. ಅದಕ್ಕೆ ರೇರಾ ಅನ್ನೋ ಒಂದು ಸಂಸ್ಥೆನ ಶುರು ಮಾಡಿಬಿಟ್ಟು ಆ ರೇರಾಕ್ಕೆ ಏನಪ್ಪ ಅಂದರೆ ಲೇಔಟ್ ಅಥವಾ ಬಿಲ್ಡಿಂಗ್ ಪ್ಲಾನು ಅಪ್ರೂವ್ ಆಗಿದೆಯಾ ಇಲ್ವಾ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಂತ ಚೆಕ್ ಮಾಡ್ತದೆ ಫಸ್ಟು. ಆಮೇಲೆ ಆ ಲ್ಯಾಂಡ್, ಆ ಒಂದು ಲೇಔಟ್ ಕ್ರಿಯೇಟ್ ಮಾಡ್ತಿದ್ರೆ ಆ ಲ್ಯಾಂಡ್ ಕ್ಲಿಯರ್ ಟೈಟಲಲ್ಲಿ ಇದೆಯಾ, ಆಮೇಲೆ ಅವನು ಆ ಒಂದು ಲೇಔಟ್ ಡೆವಲಪ್ ಮಾಡೋರು ಎಲ್ಲ ಅಮಿನಿಟೀಸ್ ಕೊಟ್ಟಿದ್ದಾರಾ, ಎಲ್ಲ ಕ್ರಿಯೇಷನ್ ಡೇಟ್ ಆಗಲಿ ಯಾವ್ದಾವುದು ಜನರಿಗೆ ಓಪನ್ ಆಗಿ ಹೇಳ್ಬೇಕು ಅದೆಲ್ಲಾನು ಓಪನ್ ಆಗಿ ಹೇಳಿ ಡಿಸ್ಕ್ಲೋಸ್ ಮಾಡಿ ಆಮೇಲೆ ಲೇಔಟ್ ಕ್ರಿಯೇಟ್ ಮಾಡಿದರೆ ಎಲ್ಲಾನು ಚೆಕ್ ಮಾಡಿ ರೇರಾ ಸರ್ಟಿಫೈ ಕೊಡ್ತದೆ. ಓಕೆ, ರೇರಾ ಸರ್ಟಿಫೈಡ್ ಆಗಿದ್ರೆ ಕಣ್ಣು ಮುಚ್ಕೊಂಡು ತೊಗೊಬೋದಾ? ಇಲ್ಲ, ರೇರಾ ಸರ್ಟಿಫೈ ಒಂದು ನಮಗೆ ಒಂದು 40 to 50% ವ್ಯಾಲಿಡಿಟಿ ಕೊಡ್ತದೆ. ಓಕೆ, ಕರೆಕ್ಟ್ ಲ್ಯಾಂಡು. ಅದಾದ್ಮೇಲೂ ನೀವು ಎಲ್ಲ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಡ್ವೊಕೇಟ್ ಕೊಟ್ಟು ಆ ಅಡ್ವೊಕೇಟ್ ಅಥೆಂಟಿಕೇಟ್ ಮಾಡ್ತಾರೆ. ಒಂದು ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿದ್ದಿಲ್ಲ ಅದು ಕರೆಕ್ಟಾ ಇಲ್ವಾ ಅಂತ ಅಥೆಂಟಿಕೇಟ್ ಮಾಡಿ ಒಂದು ನಿಮ್ಮ ಸಜೆಷನ್ ಕೊಡ್ತಾರೆ. ಅದಕ್ಕೆ ಅಡ್ವೊಕೇಟ್ ಅಪ್ರೂವಲ್ ಮಸ್ಟ್. ಈ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಏನು ಇಂಪ್ರೂವ್ ಮಾಡಬೇಕು ನಾನು ಈ ಒಂದು ವಿಡಿಯೋ ಮಾಡೋದ್ರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನ ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಎಲ್ಲ ವಿಡಿಯೋಸು ನಿಮಗೆ ಸಿಗುತ್ತೆ.
ಆಮೇಲೆ ನಮ್ಮ ಮುಂದಿನ ವಿಡಿಯೋ ಬಂದು ಖಾತೆ ಅಂದ್ರೇನು, ಖಾತೆ ಯಾವ ತರ ಇದೆ, ಖಾತೆ ಸ್ಟೋರಿ ಹೆಂಗ್ ಬಂತು, ಆಮೇಲೆ ಎ ಖಾತೆ ಅಂದ್ರೆ ಬಿ, ಈ ಖಾತೆ, ಉಂಡೆ ಖಾತೆ ಏನಿದ್ರ ಡಿಫ್ರೆನ್ಸ್ ಎಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ. ಮುಂದಿನ ವಿಡಿಯೋ ತಪ್ಪದೆ ನೋಡಿ. ಧನ್ಯವಾದ.